ನಿಮಗೆ ಈ ದೆವ್ವಭೂತ ಎಲ್ಲ ಎಲ್ಲಿದೆ ಅಂತ ಕೇಳಿದ್ರೆ ಫಸ್ಟ್ ಮೈಂಡಲ್ಲಿ ಬರದೆ ಹಳೆ ಪಾಳು ಬಿದ್ದಿರುವಂಥ ಮನೆ ಅಥವಾ ದಟ್ಟವಾದ ಕಾಡು, ಹೀಗೆ ಹಲವಾರು ನಿರ್ಜನ ಪ್ರದೇಶಗಳು ನಮ್ಮ ತಲೆಗೆ ಬರುತ್ತೆ. ಬಟ್ ಏರ್ಪೋರ್ಟಲ್ಲಿ ಏರ್ಪೋರ್ಟಲ್ಲಿ ಈ ದೆವ್ವಭೂತ ಎಲ್ಲ ಇರುತ್ತೆ ಅಂತ ನಮ್ಮ ಇಮ್ಯಾಜಿನೇಷನ್ಗೂ ಬರಲ್ಲ ಅಲ್ವಾ? ಆದರೆ ನಮ್ಮ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಈಸ್ ಹಾಂಟೆಡ್ ಅಂದರೆ ನಂಬ್ತೀರಾ? ನಿಮ್ಮಲ್ಲಿ ತುಂಬಾ ಜನ ಗೊತ್ತಿಲ್ಲದೆ ಇರ್ಬೋದು, ಇಷ್ಟೊಂದು ಫ್ಯಾನ್ಸಿಯಾಗಿ ಕಾಣೋ ಈ ಪಬ್ಲಿಕ್ ಪ್ಲೇಸ್ ರಾತ್ರಿ ಆಗ್ತಿದ್ದಾಗೆ ಬಿಳಿ ಸೀರೆಯಲ್ಲಿ ಒಬ್ಬ ಹೆಂಗಸು ಈ ಏರ್ಪೋರ್ಟ್ನ ಸುತ್ತಮುತ್ತ ಕಾಣಿಸ್ಕೊಳ್ಳೋಕೆ ಶುರು ಆಗ್ತಾಳೆ. ಇದೆಲ್ಲ ಕೇಳ್ತಾ ಇದ್ರೆ ಅರೆ ಇದೇನಿದು ಸಿನಿಮಾದಲ್ಲಿ ಬರೋ ದೆವ್ವಭೂತದ ಕಥೆಗಳಿದ್ದಂಗಿದೆ ಅಲ್ವಾ ಅನ್ಸ್ಬಹುದು. ಆದ್ರೆ ಆ ಬಿಳಿ ಸೀರೆ ಉಟ್ಟ ಹೆಂಗ್ಸ್ನ ನೀವು ನಿಮ್ಮ ಕಣ್ಣಾರೆ ನೋಡಿದಾಗ ಇದೆಲ್ಲ ಯಾವ್ದು ಸಿನಿಮಾ ಅಥವಾ ಡ್ರಾಮಾ ಕತೆ ಅಂತ ಹೇಳೋಕೆ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಈ ದೆವ್ವದ ಕತೆ ಎಲ್ಲ ಎಲ್ಲಿಂದ ಶುರು ಆಯ್ತು? ಆ ಬಿಳಿ ಸೀರೆಯಲ್ಲಿ ಬರೋ ಹೆಂಗ್ಸ್ ಯಾರು? ಲೆಟ್ಸ್ ಫೈಂಡ್ ಔಟ್. ಇದೆಲ್ಲ ಶುರುವಾಗಿದ್ದು ಯಾವಾಗ ಅಂದ್ರೆ ಬ್ಯಾಂಗ್ಳೂರಿಂದ ಒಂದು ನೈಟ್ ಫ್ಲೈಟ್ ಹೊರಡ್ತಾ ಇರುತ್ತೆ. ಆಗ ಅದರ ಪೈಲಟ್ ಯಾರೋ ಬಿಳಿ ಸೀರೆ ಉಟ್ಕೊಂಡಿರೋ ಹೆಂಗಸು ಒಬ್ಳೆ ರನ್ವೇ ಹತ್ರ ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾನೆ. ಆಗ ತಕ್ಷಣ ಆ ಪೈಲಟ್ ಏರ್ಪೋರ್ಟ್ ಸ್ಟಾಫ್ನ ಕಾಂಟ್ಯಾಕ್ಟ್ ಮಾಡಿ ಆ ಹೆಂಗಸು ಕಾಣಿಸ್ಕೊಂಡಿದ್ದನ್ನ ಹೇಳ್ಕೊತಾನೆ. ಹಾಗೆ ಅವಳಿಗೆ ಸಹಾಯ ಮಾಡೋದಕ್ಕೆ ಕೂಡ ಹೇಳ್ತಾನೆ. ತಕ್ಷಣ ಏರ್ಪೋರ್ಟ್ ಸ್ಟಾಫ್ ಅಲ್ಲಿ ರನ್ವೇ ಹತ್ರ ಹೋಗ್ತಾರೆ. ಆದ್ರೆ ಸರ್ಪ್ರೈಸಿಂಗ್ಲಿ ಅಲ್ಲಿ ಹೋದಾಗ ಅವಳಿರೋದಿಲ್ಲ. ಈ ಕತೆ ಆದ ನಂತರ ಆ ಇನ್ಸಿಡೆಂಟ್ ಒಂದು ವೈಲ್ಡ್ ಫೈರ್ ತರ ಎಲ್ಲ ಕಡೆ ಸ್ಪ್ರೆಡ್ ಆಯ್ತು. ಇದೊಂದೇ ಕಥೆಯಿಂದಾಗಿ ಈ ಏರ್ಪೋರ್ಟ್ ನ ಹಾಂಟೆಡ್ ಅಂತ ಕರೀತಾರೆ ಅನ್ಕೋಬಿಡಿ. ಇದಾದ ನಂತರ ಇನ್ನೂ ಸುಮಾರು ಇನ್ಸಿಡೆಂಟ್ಸ್ ನಡೀತು. ಕೆಲವು ಟ್ರಾವೆಲರ್ಸ್ ಹಾಗೂ ಏರ್ಪೋರ್ಟ್ ನ ಸ್ಟಾಫ್ ಮೆಂಬರ್ಸ್ ಕೂಡ ಅದೇ ಸೇಮ್ ಲೇಡಿನ ಬೇರೆ ಬೇರೆ ಸ್ಪಾಟ್ ಅಲ್ಲಿ ನೋಡಿದ್ದಾರೆ ಅಂತ ಕೂಡ ಹೇಳ್ತಾರೆ. ಕೆಲವರು ಕಾರ್ಗೋ ಬಿಲ್ಡಿಂಗ್ ಹತ್ರ, ಎಸ್ಕಲೇಟರ್ಸ್ ಹತ್ರ, ಇನ್ ಕೆಲವರು ಪಾರ್ಕಿಂಗ್ ಬೇ ಅಲ್ಲಿ ಕೂಡ ನೋಡಿದ್ದಾರೆ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಈ ಒಂದು ಆತ್ಮ ಅಥವಾ ಪ್ಯಾರಾನಾರ್ಮಲ್ ಕ್ರಿಯೇಚರ್ ನಿಂದ ಭಯ ಬಿದ್ದು ಇಲ್ಲಿನ ಸ್ಟಾಫ್ ಮೆಂಬರ್ಸ್ ನೈಟ್ ಶಿಫ್ಟ್ ಮಾಡೋದಕ್ಕೂ ಭಯ ಪಡ್ತಾರೆ. ಈ ಬಿಳಿ ಸೀರಿಯಲ್ ಕಾಣೋ ಹೆಂಗಸಿನ ಕತೆ ಒಂದ್ ಕಡೆ ಆದ್ರೆ ಇನ್ನು ಕೆಲವರಿಗೆ ಭಯ ಬೀಳಿಸುವಂತ ಬೇರೆ ಎಕ್ಸ್ಪೀರಿಯನ್ಸಸ್ ಗಳಾಗಿದೆ. ಸುಮಾರು ಮಧ್ಯರಾತ್ರಿ ಟೈಮಲ್ಲಿ ಒಂದು ಹೆಡ್ಲೆಸ್ ಕ್ರಿಯೇಚರ್ ಅಂದ್ರೆ ತಲೆನೇ ಇಲ್ಲದೆ ಇರುವಂತಹ ಒಬ್ಬ ಮನುಷ್ಯನ ಆತ್ಮ ಇಲ್ಲಿನ ಕಾರಿಡಾರ್ಸ್ ಅಲ್ಲಿ ಓಡಾಡ್ತಾ ಇರೋದನ್ನ ನೋಡಿದೀವಿ ಅಂತ ಕೂಡ ಹೇಳ್ತಾರೆ. ಇಷ್ಟೆಲ್ಲ ವಿಯರ್ಡ್ ಎಕ್ಸ್ಪೀರಿಯನ್ಸಸ್ ಹಾಗೂ ಇನ್ಸಿಡೆಂಟ್ಸ್ ನ ಕೇಳಿದ್ಮೇಲೆ ನಿಮ್ಮಲ್ಲಿ ಎಷ್ಟೋ ಜನ ಆ ಏರ್ಪೋರ್ಟ್ ನ ವಿಸಿಟ್ ಮಾಡಿ ಬಂದವರು ಅನ್ಕೋತಾ ಇರ್ಬೋದು, ಹಾಗಾದ್ರೆ ನಮಗೆ ಯಾಕೆ ಕಾಣಿಸಿಲ್ಲ ಅಂತ. ನಮಗದು ಕಾಣಿಸಲ್ಲ ಅಂದ್ರೆ ಅದು ಅಲ್ಲಿ ಇಲ್ಲ ಅಂತ ಅರ್ಥನ? ನೆಕ್ಸ್ಟ್ ಟೈಮ್ ನೀವೇನಾದ್ರೂ ಈ ದೆವ್ವ ಭೂತಗಳೆಲ್ಲ ಹಳೇ ಪಾಳು ಬಿದ್ದಿರುವಂತ ಮನೆಗಳಲ್ಲಿ ಇಲ್ಲ ಕಾಡುಗಳಲ್ಲಿ ಇರತ್ತೆ ಅಂತ ಅನ್ಕೊಂಡ್ರೆ ಥಿಂಕ್ ಅಗೇನ್. ಆ ಭೂತ ನಿಮ್ ಹಿಂದೆನೂ ಇರ್ಬೋದು, ಯಾರಿಗೊತ್ತು ನಿಮ್ ಜೊತೆ ಈ ವಿಡಿಯೋನ ನೋಡ್ತಿರ್ಬೋದು. ಇವನವನು ಇದೇ ರೀತಿ ವಿಡಿಯೋಸ್ನ ನೋಡಬೇಕು ಅಂದ್ರೆ ಅಕೌಂಟ್ನ ಫಾಲೋ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಬೈ ಬೈ, ಬಿ ಕ್ಯೂರಿಯಸ್.